ಸಿದ್ಧಿಗೆ ಒಡೆಯನು ಸಿದ್ಧ, ಇಷ್ಟ ಫಲಗಳ ನೀಡುವ ಸಿದ್ಧ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಹರಿಹರ ಬ್ರಹ್ಮಣಿ ಸಿದ್ಧಾರೂಢ, ಸುರನರ ವಂದಿತ ಸಿದ್ಧಾರೂಢ, ಪರುಷದ ಕಣಿತ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಭಕ್ತರ ಬಂಧು ಸಿದ್ಧಾರೂಢ, ಕರುಣಾ ಸಿಂಧು ಸಿದ್ಧಾರೂಢ, ಶರಣರ ಪಾಲಿಪ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಅಜ್ಞಾನ ನಾಶಕ ಸಿದ್ಧಾರೂಢ, ಜ್ಞಾನ ಪ್ರದಾಯಕ ಸಿದ್ಧಾರೂಢ, ಮುಮುಕ್ಷುತಾರಕ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಗುರು ಗಜದಂಡರ ಶಿಷ್ಯ ಆರೂಢ, ರಾಜಾದಿರಾಜ ಸಿದ್ಧಾರೂಢ, ಮೋಕ್ಷ ಪ್ರದಾಯಕ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ವ್ಯಾಘ್ರ ಜನ್ಮವ ಕಳೆದಿಹ ಸಿದ್ಧ, ಶೀಘ್ರದಿ ತವ ಪದ ಕರೆಸಿದ ಸಿದ್ಧ, ಗುರುನಾಥ ಆರೂಢ ಮಾಡಿದ ಸಿದ್ಧ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಬೇಡಿದ ನೀವನು ಶ್ರೀ ಆರೂಢ, ಭಕ್ತರ ಬಂಧು ಶ್ರೀ ಆರೂಢ, ದಯಾ ಸಿಂಧು ನೀ ಶ್ರೀ ಆರೂಢ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ವಂದಿಸಿ ಪೂಜಿಪೆ ಸಿದ್ಧಾರೂಢ, ನಂದದ ದೀಪವ ಸಿದ್ಧಾರೂಢ, ಚಂದದಿ ಬೆಳಗುವೆ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಬೀದರಪುರ ಜನ ಪುಣ್ಯವು ಫಲಿಸಿ, ಶೋಧಿಸಿ ಜನ್ಮ ಸ್ಥಾನದಿ ನೆಲೆಸಿ, ಸದ್ಗುರು ಕುಮಾರೇಶ್ವರ ತಾನೆನಿಸಿ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ, ಪರಮದಯಾನಿಧಿ ಸಿದ್ಧಾರೂಢ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಸಿದ್ಧ ಸದ್ಗುರು ಪಾದಾಬ್ಜಂ ಜನನಿ ಜನಕೌ ತಥಾ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿ ಪುರಸ್ಸರಂ. ಪರಮ ಪೂಜ್ಯ ಪ್ರಾತಸ್ಮರಣೀಯ ಸದ್ಗುರುಗಳ ಚರಣಾರವಿಂದಗಳನ್ನು ಹೃತ್ಪದ್ಮದಲ್ಲಿ ಧ್ಯಾನಿಸಿ, ಅದ್ವೈತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢರೇ, ಮೌನ ಮಹಾಯೋಗಿ ಜಗದ್ಗುರು ಗುರುನಾಥಾರೂಢರೇ,
ಪಾವನ ಪಾದಾರವಿಂದಗಳಲ್ಲಿ ಹಣೆ ಮನೆದು ಗ್ರಂಥಕರ್ತರಾದ ಶಿವದಾಸರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾದ ಸಮಸ್ತ ಋಷಿ ಮುನಿ ಸಂತ ಶರಣರ ಚರಣಾರವಿಂದಗಳಲ್ಲಿ ಅಭಿವಂದಿಸಿ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾರ್ಥಿಗಳು. ಆತ್ಮೀಯರೇ, ಜಗದ್ಗುರು ಸಿದ್ಧಾರೂಢರ ಕೃಪಾಕ್ಷೇತ್ರದಲ್ಲಿ ನಡೆದುಕೊಂಡು ಬಂದಿರುವಂತಹ 16ನೇ ವರ್ಷದ ಭಗವಚ್ಚಿಂತನ ಸಾಧನಾ ಶಿಬಿರದ ಪ್ರಸ್ತುತ ಚಿಂತನದ ವಿಷಯ ಶ್ರೀ ಜಗದ್ಗುರು ಸಿದ್ಧಾರೂಢ ಕಥಾಮೃತ. ಶಿವದಾಸ ಪ್ರತಿಯೊಂದು ಅಧ್ಯಾಯದಲ್ಲಿ ಅಮೃತ ಸದೃಶವಾಗಿರ್ತಕ್ಕಂಥ ವಚನಗಳನ್ನು ಸಂಗ್ರಹ ಮಾಡ್ಯಾನ. ಇವತ್ತು ಎಷ್ಟನೇ ಅಧ್ಯಾಯ? 24ನೇ ಅಧ್ಯಾಯದ ಆರಂಭದಲ್ಲಿ ಗ್ರಂಥ ಮಹಾತ್ಮೆಯನ್ನು ಚಿಂತನೆ ಮಾಡೋದು. 4 ವೇದ, 6 ಶಾಸ್ತ್ರ, 18 ಪುರಾಣ, 28 ದಿವ್ಯ ಆಗಮಗಳ ಸರ್ವ ಸಾರಭೂತವಾದ ಶ್ರೀ ಸಿದ್ಧ ಪುರುಷನ ಈ ಪವಿತ್ರ ಚರಿತ್ರೆಯನ್ನು ನಿತ್ಯವೂ ಶ್ರದ್ಧೆಯಿಂದ ಓದುವ, ಕೇಳುವ, ಪೂಜಿಸುವ ಸರ್ವ ಸದ್ಭಕ್ತರಿಗೆ ಧರ್ಮ, ಅರ್ಥ, ಕಾಮ, ಮೋಕ್ಷಗಳು ಸಿದ್ಧಿಸುವವು. ಸರ್ವ ಕಷ್ಟ ನಷ್ಟಗಳು, ಸರ್ವ ಪಾಪ ತಾಪಗಳು, ಚೋರ ವೈರಿ ವಿಷಯ ಭೂತಾದಿ ಭೀತಿಗಳು ಬಯಲಾಗಿ ಸರ್ವದಾ ಸಕಲ ಸನ್ಮಂಗಳಿಂದ ಕೂಡಿದ ಸುಖ ಸೌಭಾಗ್ಯಗಳು ಒದಗಿ ಬರುವವು. ಶ್ರೀ ಸಿದ್ಧ ಸದ್ಗುಣ ಕೃಪಾಪೂರ್ವಕ ಶ್ರವಣ ಮಾಡುವುದರಿಂದ ಶಾಂತಿ, ದಾಂತಿ, ವಿವೇಕ, ಜ್ಞಾನ, ಸದ್ಭಕ್ತಿಗಳು ಸಂಪ್ರಾಪ್ತವಾಗುತ್ತವೆ. ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮಂತ್ರದೊಡನೆ ಗಂಧ, ಅಕ್ಷತ, ಧೂಪ, ದೀಪ, ನೈವೇದ್ಯಗಳಿಂದ ಪೂಜಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮಹಿಮೆಯನ್ನು ಪಠಿಸಿ ಸ್ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದವನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಯರ ಸಂಪ್ರದಾಯ. सद्गुरुनाथ महाराज की जय. ಈ 24ನೇ ಅಧ್ಯಾಯದ ಪ್ರಾರಂಭದಲ್ಲಿ ಶಿವದಾಸ ಒಂದು 4 ಚರಣದ ಛಂದ ಪದ್ಯವನ್ನು ಬರೀತಾ ಇದ್ದಾನೆ. ಜನನ ಮರಣಗಳೆಂಬ ಜಗದೊಳು ದುಃಖ ರೂಪಗಳಿರುವವು, ಮನದಿ ಗುರುವಿನ ಶರಣು ಹೋದ ನಿಶ್ಚಯ ತಪ್ಪುವವು. ಮಾನವನಿಗೆ ಪ್ರಾಣ ನಾಶದಿಂದ ಸಲೆ ತಪ್ಪಿಸಿದನು, ದೀನರಿಗೆ ಬರಗಾಲದಲ್ಲಿ ಬಂದಿದ್ದ ಸಂಕಟ ಕಳೆದನು. ಜನನ ಮರಣಗಳೆಂಬ ಜಗದೊಳು ದುಃಖ ರೂಪಗಳಿರುವವು. ಈ ಜಗತ್ತು ಜನನ ಮರಣಗಳೆಂಬ ದುಃಖದಿಂದ ಕೂಡಿಕೊಂಡಿರುವಂತಹದ್ದು. ದುಃಖಾಲಯ ಶಾಶ್ವತಂ ಅಂತ ಗೀತೆಳೆದುಕೊಂಡು ಬೋರ್ಡ್ ಹಾಕಿದ್ದಾನೆ. ಪ್ರಪಂಚ ದುಃಖಾಲಯ. ದುಃಖಾಲಯದೊಳಗೆ ನಾವು ಸುಖವನ್ನು ಹುಡುಕಾಡಕತ್ತೀವಿ. ಇದು ಇರುವುದನೇ ದುಃಖ. ಜನ್ಮ ದುಃಖ, ಜರಾ ದುಃಖ, ಜಾಯಾ ದುಃಖಂ ಪುನಃ ಪುನಃ, ಸಂಸಾರ ಸಾಗರಂ ದುಃಖಂ. ತಸ್ಮಾತ್ ಜಾಗೃತ ಜಾಗೃತ. ನೋಡಿ, ಜನ್ಮ ದುಃಖ. ಜಗತ್ನ್ಯಾಗ ಮಕ್ಕಳು ಹುಟ್ಟಿ ಬರುವಾಗ ಹತ್ಕೊಂತ ಹುಟ್ಟುತ್ತಾವೋ ನಕ್ಕೊಂತ ಹುಟ್ಟುತ್ತಾವ. ಅಂದ್ರೆ ಇದರ ಆರಂಭ ದುಃಖ. ಆರಂಭದಲ್ಲೇ ದುಃಖದ ಸಾಯುವಾಗ ಯಾರನ್ನು ನಕ್ಕೊಂತ ಸತ್ತು ಬೈತನ್ಯ ಮೋರ ಹುಟ್ಟುವಾಗೂ ಅವರ ಸಾಯುವಾಗೂ ಒಂದು ಬೇವಿನ ಕಡಿ ಈಚೆ ಕಡೆ ತುದಿನೂ ಕಹಿ ಅದ, ಆಚೆ ಕಡೆ ತುದಿನೂ ಕಹಿ ಅದ, ನಡಬಾರಕ್ಕಿಂತ ಕಡ್ಡಿ ಸಿಹಿರ್ಬೋದು. ಬೇವಿನ ಕಡ್ಡಿ
ಇದು ದುಃಖ ರೂಪವಾಗಿರ್ತಕ್ಕಂಥದ್ದು. ಬಸವಣ್ಣವರು ಇದಕ್ಕೊಂದು ಭಾಳ ಸುಂದರವಾದ ವಚನವನ್ನು ಬರೀತಾ ಇದ್ದಾರೆ ಪುಣ್ಯಾತ್ಮ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಡಲ್ಲಿ ಕಟ್ಟಿದ ಬೆಂಡು, ತೇಲಲೀಯದು ಗುಂಡು, ಮುಳುಗಲೀಯದು ಬೆಂಡು, ಎಂತಪ್ಪ ಸಂಸಾರ ಶರದೆಯ ದಾಂಟಿಸಿ ಕಾಯುವ ಕಾಲಾಂತಕನ ಕೂಡಲ ಸಂಗಮ ದೇವ. ಏನು ಎಷ್ಟು ಚಂದ ಪರ್ವ ನೋಡಿ ಪುಣ್ಯಾತ್ಮ. ಕಾಲಲ್ಲಿ ಕಟ್ಟಿದ ಗುಂಡು, ಕೊರಳಲ್ಲಿ ಕಟ್ಟಿದ ಬೆಂಡು. ಕಾಲೊಳಗ ಗುಂಡ ಕಟ್ಟಿದಂದ್ರೇನು ಪ್ರಪಂಚ. ಈ ಜೀವ ಕಾಲೊಳಗೆ ಪ್ರಪಂಚ ಕಟ್ಕೊಂಡಿದ್ದಾನೆ. ಕೊರಳಾಗ ಗುರುನಾಥ ಕೊಟ್ಟಿರ್ತಕ್ಕಂಥ ಲಿಂಗರೂಪ ಬ್ಯಾಂಡು. ಈ ಲಿಂಗರೂಪ ಬ್ಯಾಂಡು ಮುಳುಗುಡುವಲ್ದು. ಈ ಸಂಸಾರ ಗುಂಡ ತೇರು ಬಿಡುವಲ್ದು. ಇಂತಪ್ಪ ಸಂಸಾರ ಶರದಿ, ಇದು ಸಾಗರ, ಇಂಥದ್ದನ್ನು ನೀನೇ ದಾಟಿಸಪ್ಪ ಅಂತ ಬಸವಣ್ಣವರು ಕೇಳಿಕೊಂಡಿದ್ದಾರೆ. ಇಂತಹ ಪ್ರಪಂಚದಲ್ಲಿ ನಾವೆಲ್ಲ ಹುಟ್ಟಿ ಬಂದೀವಿ. ಪ್ರತಿಯೊಬ್ಬ ಜೀವ ಈ ದೇಹವನ್ನು ತೊಟ್ಟುಕೊಂಡು ಬರ್ತಾನಲ್ಲ, ಈ ದೇಹವನ್ನು ಕೆಲವರು ಭೋಗಕ್ಕಾಗಿ ಉಪಯೋಗ ಮಾಡ್ತಾರೆ, ಇನ್ನು ಕೆಲವರು ಯೋಗಕ್ಕಾಗಿ ಉಪಯೋಗ ಮಾಡ್ತಾರೆ. ಭೋಗಾಯ ಪಾಮರಾಣಾಂ ಯೋಗಾಯ ವಿವೇಕಿನಾಂ ಶರೀರವಿದಂ. ಈ ಶರೀರವನ್ನು ಅವಿವೇಕಿ ಮೂರ್ಖ ಕೇವಲ ಭೋಗಕ್ಕಾಗಿ ಉಪಯೋಗ ಮಾಡ್ತಾ ಇದ್ದಾನೆ. ವಿವೇಕಿಯಾಗಿರ್ತಕ್ಕಂಥ ಇದನ್ನು ಯೋಗಕ್ಕಾಗಿ ಉಪಯೋಗ ಮಾಡ್ತಾನೆ. ಈ ಶರೀರ ಯೋಗಕ್ಕೂ ಉಪಯೋಗದ, ಭೋಗಕ್ಕೂ ಆಯ್ತು ಹೇಳ್ರಿ. ಮತ್ತೆ ಸ್ವಲ್ಪ ಚಿಂತೆ ಮಾಡಲ್ಲ, ವಿಚಾರ ಮಾಡಿ. ಆದರೆ ಇದು ಭೋಗಕ್ಕೂ ಉಪಯೋಗದ, ಯೋಗಕ್ಕೂ ಉಪಯೋಗ. ಯಾವ ಯೋಗಕ್ಕೆ ಉಪಯೋಗ ಮಾಡ್ಕೊತಾ ಭೋಗಕ್ಕೆ ಉಪಯೋಗ ಮಾಡ್ತಕ್ಕಂಥವ್ರು ಭಾಳ. ಯಾಕೆ ಭೋಗದಲ್ಲಿ ಪ್ರವೃತ್ತಿ ಆಗ್ತಾನೆ ಜೀವ ಅಲ್ಲ? ಯಾಕೆ ಭೋಗದಲ್ಲಿ ಪ್ರವೃತ್ತಿ ಆಗ್ತಾನಂತಂದ್ರೆ ಅನಂತ ಜನದಲ್ಲಿ ಭೋಗ ಮಾಡಿ 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 ಅದೇನು ಮಾಡೈತೆ ಅಂತೇಳಿ ಸಂಸ್ಕಾರ ಕಡೆ. ಆದ್ದರಿಂದ ಭೋಗ ಮಾಡು ಬೇಡ ಅಂತ ಅರ್ಥ ಅಲ್ಲ ಅಲ್ಲ. ಈ ಬಸವಣ್ಣನವರಂಗೆ ಭೋಗ ಮಾಡಿದ್ರೆ ತಪ್ಪಿಲ್ಲ. ಬಸವಣ್ಣನವರು ಭೋಗದಲ್ಲೇ ಸಂಸಾರದಲ್ಲೇ ಇದ್ದವರಲ್ಲ, ಸಂಸಾರದಲ್ಲಿದ್ದವರು ಬಸವಣ್ಣನವರು. ಆದರೂ ಸಂಸಾರ ನಂಬಿದವನಲ್ಲ ಅಲ್ಲ. ಸಂಸಾರದಾಗ ಇದ್ದಾಗ ಎಲ್ಲರ ಸಂಸಾರವನ್ನು ನಂಬಿಲ್ಲ, ಭಗವಂತನನ್ನು ನಂಬಿದ್ದಾರೆ. ಅದನ್ನು ನಾವು ವಿಚಾರ ಮಾಡಿ ನೋಡಿದ್ದಾದರೆ ಈ ಪ್ರಪಂಚವೂ ಕೂಡ ಪ್ರಪಂಚವನ್ನು ಪರಮಾರ್ಥಕ್ಕೆ ಉಪಯೋಗ ಮಾಡಿಕೊಂಡು ಶರಣರು, ಬಸವಾದಿ ಶರಣರು. ಹೌದು, ಪ್ರಪಂಚವನ್ನೇ ಪರಮಾರ್ಥಕ್ಕೆ ಉಪಯೋಗ ಮಾಡಿಕೊಂಡು. ಯಾಕಂದ್ರೆ ಪ್ರಪಂಚ ಪರಮಾರ್ಥ ಎರಡೂ ಕೂಡಿಸಿ ನಡಬೇಕಾಗಿತ್ತಂದ್ರೆ ಜಾಣನು ಲೌಕಿಕ ಪರಮಾರ್ಥವೆರಡನು ಮಾಡದೆ ಅಪ್ಪ ಅವ ಜಾಣ ಅಂತಾರ ಅವನಿಗೆ ಅಲ್ರಿ. ಅದು ಯಾಕೆ ಜಾಣ ಅಂತಾರ ಅಂತ ಕೇಳ, ಬೇಕು ಅನ್ನೋದು ಸಂಸಾರ, ಸಾಕು ಅನ್ನೋದು ಪರಮಾರ್ಥ. ಹೌದು, ಈ ಬೇಕು ಸಾಕು ಎರಡು ಕೂಡಿಸ್ಕೊಂಡು ವರ್ಷ ನೋಡಮ್ಮ. ಈ ಕಡೆ ಬೇಕದ ಜಗ್ತತಿ, ಈ ಕಡೆ ಸಾಕತ್ತತಿ ಅಲ್ರಿ. ಸಾಕು ಬೇಕು ಎರಡನ್ನೂ ಹೊಂದಿಸ್ಕೊಂಡು ಹೋಗೋದಂದ್ರೆ ಅದು ಬಸವಾದಿ ಶರಣರಿಗೆ ಮಾತ್ರ ಸಾಧ್ಯ. ಅದು ಯಾವುದೋ ಒಂದು ಊರೊಳಗೆ ಗೆಳೆಯರು, ಲಂಗೂಟಿ ಗೆಳೆಯರು ಅಂತಿದ್ದ ಹರಿಕಾದರು. ಲಂಗೂಟಿ ಗೆಳೆಯರು ಅಂತ ಏನು, ಚಿಕ್ಕ ವಯಸ್ಸಿನಾಗ ಅಲ್ಲ, ಕೂಡಿ ಆಡಿ ಒಂದೇ ಓಣ್ಯಾಗ ಒಂದೇ ಊರಾಗ ಅವರು ಇವರು ಇಬ್ಬರು ಕೂಡಿ ಆಡ್ಯಾರ, ಇಬ್ಬರು ಕೂಡಿ ಸಾಲಿ ಕಲ್ತಾರೆ. ಅವರಿಬ್ಬರು ಗೆಳೆಯರಿದ್ರು ಕೂಡ ಒಬ್ಬಂದು ಪ್ರವೃತ್ತಿ ಸ್ವಭಾವ, ಮತ್ತೊಬ್ಬಂದು ನಿವೃತ್ತಿ ಸ್ವಭಾವ. ಪ್ರವೃತ್ತಿ ಸ್ವಭಾವದೊಂದೇನು, ಸಿಸ್ಟಮ್ ರೊಕ್ಕ ಗಳಿಸ್ಬೇಕು, ಮಹಡಿನಾಗ ಮಹಡಿ ಕಟ್ಟಬೇಕು, ಅದು ಊರಾಗ ಹಿರಿಯಾಗ ಮೆರಿಬೇಕು, ಕಾರ್ ಗೀರ್ ತೊಗೊಂಡು ಸುಖವಾಗಿರಬೇಕಂತ ಪ್ರವೃತ್ತಿ ಉಳ್ಳವನು. ಇದು ಹಿಂಗಿರತ್ತೈತಿ. ಅದು ನಿವೃತ್ತಿಯು ಸ್ವಭಾವ ಉಳ್ಳವೇನದ ಇದ್ರಾಗ ಏನಿಲ್ಲ.
ಹೋಗುತ್ತಿಹುದು ಕಾಯ ವ್ಯರ್ಥ ಇದರ ಲಾಘವ ತಿಳಿದವ ಬಾ 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 ಏನು ಶರಬ ಹೇಳ್ಯಾರ ಹೊಕ್ಕತ್ಯೋ ವ್ಯರ್ಥವಾಗಿ ಹೊಕ್ಕತ್ಯೋ ಇದರ ಲಾಘವ ತಿಳ್ಕೊಂಡು ಇದರ ಪರಮಾರ್ಥಕ್ಕೆ ಉಪಯೋಗ ಮಾಡಬೇಕು ಅಂತ ಇವ ಯಾರು ನಿವೃತ್ತಿಪರ ಇವರಿಬ್ಬರು ಭಾಗನ್ಯಾಗ ಹಂಗೆ ಇದಕ್ಕಾಗಿ ಜಗಳಾಡ್ತಿದ್ರು. ಸಂಸಾರ ಸುಖ ಇರತ್ತೀವ ಸುಖ ನೀನು ಗೊತ್ತಿಲ್ಲ ಮುಖ ಚಂದಾಗ ರೊಕ್ಕ ಗಳಿಸಿ ಆರಾಮದಲ್ಲಿ ನೋಡು ಅಂತ ರೊಕ್ಕ ಗಳಿಸಿದವರು ಮಹಡಿನಾಗಿದ್ದಾರಲ್ಲ ಆರಾಮ ಅದಾರಂತ ಕೆಲವು ಮಂದಿ ತಿಳುವಳಿಕೆ ಅವ್ರಿಗೆ ರಾತ್ರಿ ಇದ್ದ ತಂಗಿ ಗೊತ್ತಲ್ಲ. ಹಿಂಗೆ ಅವರಿಬ್ಬರು ಒಬ್ಬರು ಮ್ಯಾಗ ಜಗಳ ಆಡ್ತಿದ್ರು. ಕಡೆಗೆ ಅವಂದ ನಾ ಊರು ಬಿಟ್ಟು ಹೋಗತ್ತೇನೆ ಸನ್ಯಾಸಿ ಅಲ್ಲವ ಪುಣ್ಯಾತ್ಮ ಆಯಿ ತಂದೆಗಳು ಹೇಳಲಾರ್ದೇ ಸನ್ಯಾಸಿಯಾಗಿ ಗುರುಗಳಂತಕ್ಕೆ ಹೋಗಿ ಸನ್ಯಾಸಿಯಾಗಿ ಅಲ್ಲೇ ಏನಪ್ಪ ಅಭ್ಯಾಸ ಮಾಡ್ತಾ ಉಳಿದ ಇವ ರೊಕ್ಕ ಗಳಿಸ್ಬೇಕು ಬಡ್ಡಿ ಆಡಿ ಹಂಗೆ ಮಾಡಿ ಹಿಂಗೆ ಮಾಡಿ ದುಡ್ಡು ಗಳಿಸಿದ ಯಾರಾದರೂ ಕೂಡ ಪರಮಾರ್ಥದ ಜ್ಞಾನ ತೆಗೆದ್ರೆ ಬುದ್ಧಿಗೆ ಹೇಳಿದ್ದೀರಿ ನೀವು ಸತ್ಸಂಗತ್ತ ದೇವರತ್ತ ಸ್ವರ್ಗತ್ತ ಯಾವ ನೋಡ್ಯಾರಪ್ಪ ಕಾಮಗೆ ರೊಕ್ಕ ಗಳಿಸ್ಬೇಕು ಕಾಮಗೆ ಒಂದು ಅಡ್ಡಾಡಬೇಕು ಅವನು ಹೀಗಾಗಿ ಬಹಳ ರೊಕ್ಕ ಗಳಿಸ 4 ಮಂದಿ ಮಕ್ಕಳು ಮಡಿ ಕಟ್ಸಿದ ಏನು ಊರಾಗಿ ಸಾವುಕಾರ ಮಾತನ್ನು ಕೇಳಬೇಕು ಎಲ್ಲರೂ ಭಾಳ ಮಂದಿ ಸಾವುಕಾರ ಮಾತನ್ನು ಕೇಳ್ತಾರೆ. ಅದು ಯಾರು ಹಿರಿಯರು ಇರಂಗಿಲ್ಲ ಊರಾಗ ಇರಬೇಕು ರೊಕ್ಕ ಇರಬೇಕು ಅವನೇ ಹಿರಿಯ ಊರಾಗ ಇಲ್ಲ ಅಂದ್ರೆ ಜಗಳ ಹಚ್ತಾರೆ ಮನ್ಯಾಗ ಅದು ಅವನೇ ಊರಾಗ ಹಿರಿಯ ಅವ ಹೇಳ್ದಂಗೆ 3 ಮಂದಿಯೆಲ್ಲ ಕೇಳ್ತಿತ್ತು. ಹೀಗಾಗಿ ಏನಾಗಿಬಿಡ್ತು ಅಂತಂದ್ರೆ ಮಕ್ಕಳು ದೊಡ್ಡವರಾದ ಬಳಿಕಪ್ಪ ನೀನು ಹೊಲಕ್ಕೆ ಹೋಗಬೇಡ ಅಂಗಡಿ ಹೋಗಬೇಡ ನೀನು ವಯಸ್ಸಾಗೈತಿ ಇರ್ಲಿಕ್ಕೊಂಡು ಇದಕ್ಕೆ ತಗೊಂಡು ವ್ಯವಹಾರ ಎಲ್ಲ ಮಕ್ಕಳು 4 ಮಂದಿ ನಡೆಸಿದ್ರು. ಈ ಮುದಕ್ಕೆ ಮನ್ಯಾಗ ಕುಂಡ್ರು ಅಲ್ರಿ ಸ್ವಸ್ಥ ಯಾಕೆ ಮುದಕ್ಕೆ ಕೂಡಲೇ ಕೆಮ್ಮ ತಮ್ಮ ಬರುವಂಗೆ ನೋಡ್ರಿ ಎಲ್ಲ ಕೆಮ್ಮವ ಕೆಳಗೆ ₹1 ಬೀಳೋದನ ಹೌದಲ್ರಿ ಏನಿದ್ ಕೂಡ ಬೀಳೋದಕ್ಕೆ ₹1 ಆಯ್ತು ಸ್ವಸ್ಥರ ಅಂದರು ಮಾಮ ಈ ಮನ್ಯಾಗ ಕುಂತು ಹೊಲಸು ಮಾಡಬೇಡ ನೀನು ದೊಡ್ಡ ಬಂದು ಬರ್ತಾರೆ ನಮ್ಮ ಮನೆಗೆ ನೋಡ್ರಿ ಯಾವ ಮನೆ ಕಟ್ಸಾಳ ನಿಂತಾರ ಅಯ್ಯ ಆ ಮನ್ಯಾಗ ನಿಂದ್ರು ಬಿಡುವಲ್ರಿ ಸ್ವಸ್ಥ ಮತ್ತೇನು ಮಾಡಿ ಅಲ್ಲಿ ಹಿಕ್ಕಲಾಗಿರಿ ನೀವು ನಾವೆಲ್ಲ ವ್ಯವಸ್ಥೆ ಮಾಡ್ತೇವೆ ಹೊರದ್ರೆ ಮುದುಕಂದು ಹಿಕ್ಕಲ್ಲ ಹೊರದ್ರು ಅವರು ಮಧ್ಯಾಹ್ನಕ್ಕೆ ರೊಟ್ಟಿ ಕೊಟ್ಟರೆ ಹೊಡೆದ್ರ ಇಲ್ಲ. ಹೀಗಾಗಿ ಮುದುಕ ಏನು ಮಾಡಿದ ಅಂತಂದ್ರೆ ಆ ಹಳೆ ಮಂದಿ ಇರ್ತಾರೆ ಊರಾಗ ತಮ್ಮ ಗೆಳೆಯರು ಕರೆದು ನೋಡಪ್ಪ ನಮ್ಮ ಮಕ್ಕಳು ಸುಸ್ತಾರ ಹಿಂಗೆ ಮಾಡಕತ್ತಾರೆ ಯಾಕ್ರೋ ಅವ್ರಿಗೆ ಯಾಕೆ ಹಿಂಗೆ ಮಾಡ್ತಿರೋ ಅಲ್ರಿ ಅವ್ನು ಹಿತ್ತಲಾಗಿರ್ತಾನೆ ಹಸು ಆಗ್ಬಿಟ್ಟು ನಮ್ಗೆ ಗೊತ್ತಾಗಬೇಕು ಇವರು ಹಂಗಾರೆ ಒಂದು ಕೆಲಸ ಮಾಡಿರಿ ಆ ಹಿತ್ತಲಾಗ ಒಂದು ಗಂಟೆ ಕಟ್ರಿ ಆ ಗಂಟೆ ಬೆಳೆದ್ರೆ ಹೋಗಿ ಕೇಳ್ರಿ ನಾಷ್ಟ ಕೊಡ್ರಿ ಊಟ ಕೊಡ್ರಿ ಹ್ಞೂನ್ರಿ ಹಂಗೆ ಗಂಟೆ ಕಟ್ಟಿರಿ ಮುದ್ಕನ ಹಂತೆ ಬಂದು ನಿಮ್ಗೆ ಗೊತ್ತದಲ್ಲ ಮುದುಕನ ಹಂತಕ್ಕೆ ಮೊಮ್ಮಕ್ಕಳು ಇರ್ತಾರಿಲ್ಲ ಆ ಹುಡುಗ ಬಂದು ಡನ್ ಅಂತ ಹೊಡಿಯೋ ಅಲ್ಲ ಏನು ಬೇಕು ಮಮ್ಮ ನಾ ಹೊಡೆದಲ್ಲ ಹುಡುಗರು ಹೊಡೆದವ ಈ ಮುದುಕ ಕರೆ ಹೊಡೆದ್ರು ಕೂಡ ಹುಡುಗರು ಹೊಡೆದವ 8 ದಿವಸದಾಗ ದಂಟಿ ಕೆಲಸ ಮುಗದ ಹೋಗ್ತ ಯಾರು ಕೇಳೋರು ಇಲ್ರಿ ಅಳಕ್ಕೆ ಹತ್ತಿದವ ಎಳೆಯನ್ ನೆನಪಾತು ನೀ ಹೇಳ್ತಿದ್ವು ಯಪ್ಪ ಇದ್ರಾಗ ಸುಖ ಇಲ್ಲ ಈಗ ಗೊತ್ತಾಕೈತಿ ಮುಪ್ಪಾದ ಒಳಗೆ ಗೊತ್ತಾಕೈತಿ ಏನು ಮಾಡೋದು ಸಿಕ್ಕೊಂಡು ಕುಂತಾನ ಅಳಕ್ಕೆ ಹತ್ಯಾನ ನೆನಪು ಮಾಡ್ತಾನೆ ಅಕಸ್ಮಾತ್ ಅವನಿಗೂ ನೆನಪಾತ ನಮ್ಮ ಗೆಳೆಯ ಹೆಂಗದ ನೋಡ್ಬೇಕು ಭಾಳ ಸಾಹುಕಾರ ಆಗ್ಬೇಕಂತ ಅಂದಿದ್ದ ಬಂದಿಕೇದ ಹೇಳಿದಾರೆ ಹಿರಿಯರು ಅಲ್ಲಿ ಹಿತ್ತಲಾಗದ ನೋಡಪ್ಪ ಸನ್ಯಾಸಿ ಒಳಗೆ ನೋಡಿದ ಕೂಡಲಿ ಗಪ್ಪನ ಒಳಕ್ಕೆ ಹತ್ತಿದ ನಿಂದ ಕರೆ ಆತವ ನಮ್ದು ಸುಳ್ಳು ಆತಯ್ಯಪ್ಪ ಇದ್ರಾಗ ಗುದ್ದಾನ ಭಾಳ ಗೋಳು ಹಾದೀನು ಹ್ಯಾಂಗೆ ಮಾಡಲು ಅಂತ ಅಳಕ್ಕೆ ಹತ್ತಿದ ಒಂದು ರೊಟ್ಟಿ ಕೊಡುವಲ್ರು ನಾ ಕಟ್ಟಿದ ಮನ್ಯಾಗ ನಾನು ಕುಂಡ್ರೆ ಕೊಡುವಲ್ರಪ್ಪ ಆವಾಗ ಕಣಿಕರು ಬಂತು ಅವನು ಯುಕ್ತಿ ಮಾಡ್ದ ಒಂದು ಸೂಟ್ ಕೇಸ್ ಇರ್ತಲ್ಲ ಇಲ್ಲಿ ಹಾಕಿ ನೀನಂತೆ ಕಿಟ್ಟುವ ಅವ್ರಿಗೆ ಕೇಳಿದ್ರೆ ನನಗೆ ಗೆಳೆ 10 ಲಕ್ಷ ರೂಪಾಯಿ ಕೊಟ್ಟರು ಏನು ಯಾರು ಸೇವೆ ಮಾಡ್ತಾರೆ ಅವ್ರಿಗೆ ಅವನೇನು ನೋಡು ವ್ಯವಸ್ಥೆ ಅಂದರು
ಹ್ಞೂ ಕೊಟ್ಟು ಹೋದ ಹೆಣ್ಮಕ್ಳು ಸೋಸ್ತಾರೆ ಮಾಮ ಏನದು ಏನು ಸುಟ್ ಕೇಸ್ ಅದು ಏನು ಹೇಳಂಗಿಲ್ಲ ಬಡಬಾರ್ದು ಅಲ್ಲ ಏನರ ಅದು 10 ಲಕ್ಷ ರೂಪಾಯಿ ಓದಿದ್ದು ನಮ್ಮ ಗೆಳೆಯ ತಂದು ಕೊಟ್ಟಾನ ಯಾವ ಶಿವ ಮಾಡ್ತಾರೆ ಅವ್ರಿಗೇನು ಏನಂಗಾರೆ ನಾವು ಒಪ್ಪಿಡ್ತಾರೆ ನಮ್ಮಮ್ಮ ದ್ವಾಸಿ ತರಲೇನು ಮಮ್ಮ ಅದಕ್ಕೆ ತಿಂದು ಮಸ್ತ್ ಆದ್ರಿ ಅವ ಮುಂಜಾನೆ ಅದಕ್ಕೂ ಜಳಕ ಮಾಡಿ ಮುದುಕ ಆ ಸೂಟ್ ಕೇಸ್ಗೆ ನಮಸ್ಕಾರ ಮಾಡಿ ಇಲ್ಲ ಪುಣ್ಯಾನೋ ಮಾರಾಯ ನಾವು ಉಪವಾಸ ಸಾಯ್ತಿದ್ದೇವೋ ಅಂತ ಮುದುಕ ಸೂಟ್ ಕೇಸ್ ನಮಸ್ಕಾರ ಮಾಡ್ತಿದ್ದ ಮುಂದೇನಾಯ್ತು ಅಂತಂದ್ರೆ ಆ ಅಕಸ್ಮಾತ್ ಹೌದು ಒಂದು ದಿವಸ ಹೋಗುತ್ತಾನಲ್ಲ ಎಲ್ಲ ಹೋದ ಕೂಡಲೇ 4 ಮಂದಿ ಸ್ವಚ್ಛಾರು ಯಾವುದು ಸೂಟ್ ಕೇಸ್ ನಾನು ಉಪ್ಪಿಟ್ಟು ಕೊಟ್ಟೇನೆ ನಾ ದ್ವಾಸಿ ಕೊಟ್ಟೇನೆ ನಾ ಬಿಸಿ ರೊಟ್ಟಿ ಮಾಡಿ ಕೊಟ್ಟೆ ಇದು ನನಗಿದೆ ಅಲ್ಲ ಅವರು ಹಿರಿಯರಂದ್ರು ಈ ಹೆಣ ಹುಗಿದ್ರೆ ಬರೋನು ಹೆಣ ಇಟ್ಕೊಂಡು ಯಾಕೆ ತಿರುಗುವುದು ಬರೋನು ಬಂದ ಕೀಲಿ ಮುರಿನು ಎಷ್ಟು ಸಿಗ್ತೈತೆ ಅದ್ರಾಗ 4 ಪಾಲ ಮಾಡ್ತೀನಿ ಹ್ಞೂ ಅಂದರು 4 ಮಂದಿ ಸ್ವಸ್ತಾರೆ ಇಲ್ಲೇ ಕೂತ್ರಿ ಅದ್ರ ಮುಂದೆ ಮುಗಿದ ಬಂದರು ಮಂದಿ ಕೂಡ್ಕೂಡಲೇ ಹೊಡೆದ್ರು ತೆಗೆದು ನೋಡಿದ್ರು 4 ಜೋಡಿ ಹರಕು ಚಪ್ಪಲ್ ಇತ್ತು ರೀ 4 ಮಂದಿ ತಗೋರಿ ಅಂದ್ರೆ ಮತ್ತೆ ಸಂಸಾರದ ಹರಿವಾರ ಇದು ಹಿಂಗೆ ಅದಕ್ಕಂತಾರ ಅವರು ಕಾಲಲ್ಲಿ ಕಟ್ಟಿದ ಗುಂಡು ಕೊರಳಲ್ಲಿ ಕಟ್ಟಿದ ಬೆಂಡು ಏಲಲ್ಲಿ ಅದು ಗುಂಡು ಮುಳದಲ್ಲಿ ಅದು ಬೆಂಡು ಇಂತಹ ಸಂಸಾರದೊಳಗೆ ನೀನೇ ಕಾಯಪ್ಪ ಅಂತ ಹೇಳಿದಂಗೆ ಈ ಸಂಸಾರದೊಳಗೆ ಎಷ್ಟು ದುಃಖ ಐತಿ ಅನ್ನೋದನ್ನು ಇವತ್ತಿನ ವಿಚಾರ ಇವತ್ತಿನ ಭಾಳ ಸುಂದರವಾಗಿರ್ತಕ್ಕಂಥ ಕಥೆ ಅದಲ್ಲ ಹುಬ್ಬಳ್ಳಿಗೆ ಒಳಗೆ ಬಸವಣ್ಣನೆಂಬ ಗ್ರಸ್ತ ಇರ್ತಿದ್ದ ಅವನಿಗೆ ಗುರು ಎಂಬಾಕಿ ಹೆಂಡತಿ ಇದ್ದಳು ಅಲ್ಲ ದಿನಾಲು ಪಾರಾಯಣ ಮಾಡೋರಿಗೆ ಈ ಕಥೆ ಗೊತ್ತೇ ಇರ್ತದಲ್ಲ ಬಸವಣ್ಣಪ್ಪ ಗುರು ಅವ್ರಿಗೆ ಏನಾಗ್ತಿತ್ತು ಅಂತ ಕೇಳಿದ್ರೆ 2 ಹೆಣ್ಣು ಮಕ್ಕಳು 2 ಗಂಡು ಮಕ್ಕಳು 4 ಮಂದಿ ಮಕ್ಕಳು ಇದ್ದರು ಆ ಬಸವಣ್ಣ ಬಹಳ ದರಿದ್ರ ಸ್ಥಿತಿಯೊಳಗೆ ಕಾಲಕ್ಷೇಪ ಮಾಡ್ತಿದ್ದ ಅವನ ಜೀವಿಕಾ ವೃತ್ತಿ ಏನೋ ನಿಮಿತ್ತದಿಂದ ತಟ್ಟಿತ್ತು ಯಾರೆಲ್ಲ ನೌಕರಿ ಏನೋ ಮಾಡ್ತಿದ್ದ ಬಿಡಿಸಿದರು ಮನ್ಯಾಗ 4 ಮಕ್ಕಳು ಮತ್ತೊಂದೇನು ಮಾಡಿನಂದ್ರೆ ಮತ್ತೊಂದು ನಮ್ಗೆ ಯಾವುದೂ ಉದ್ಯೋಗ ಹತ್ತವಲ್ಲದು ಈಗ ಏನಾಗಿಬಿಡ್ತು ಅಂತ ಏನೋ ಸ್ವಲ್ಪ ಧನ ಇತ್ತು ಅದನ್ನು ಪೂರ ಅನ್ನದ ಸಲುವಾಗಿ ಖರ್ಚಾಯಿತು ಆಮೇಲೆ ಮನೆಯೊಳಗೆ ಏನು ಸಾಮಾನಿದ್ದು ಎಲ್ಲ ಮಾರಿಕೊಂಡು ಅನಂತರ ದಿನೇ ಮನೆಯಲ್ಲಿ ಏನು ಮತ್ತೇನು ಇರಲಿಲ್ಲ ತಿರುಗಿ ಬಂದು ಬಸವಣ್ಣ ಎಲ್ಲರೂ ಏನು ಸಿಕ್ಕೈತೆ ಅಂದ್ರೆ ಊರಾಗ ಹೋಗಿ ಸ್ವಲ್ಪ ಆ ಕಡೆ ತಿರುಗಾಡಿ ಬಂದ ಏನು ಸಿಗಲಿಲ್ಲ ಮಕ್ಕಳು ಓಡಿ ಬಂದಪ್ಪ ನನಗೆ ತಿನ್ನಾಕ ಕೊಡು ಏನು ಕೊಟ್ಟು ಏನು ತಂದು ಇದು ಕೊಡು ಅಂತ ಅಪ್ಪ ನಮಗೆ ಬಹಳ ಹಸುವಾಗಿದೆ ನಾನು ಉಪವಾಸದ ಸಾಯ್ತಾ ಇದ್ದೇನೆ ಇದನ್ನು ಕೇಳಿ ತಾಯಿ ತಂದೆಗಳಿಗೆ ಕಣ್ಣೀರ ಯಾವ ತಾಯಿ ತಂದೆಗಳು ಸಹನೆ ಆಗ್ತದೆ ಮಕ್ಕಳು ಬಂದು ಏನಾರು ಕೊಡು ಅಂದಾಗ ನಿಮ್ಗೆ ಗೊತ್ತಿರಬೇಕು ಅಶ್ವತ್ಥಾಮನ ಕಥೆ ಗೊತ್ತಿರಬೇಕಲ್ಲ ದ್ರೋಣಾಚಾರ್ಯರ ಮಗ ದ್ರೋಣ ದೃಪದ ಇಬ್ಬರು ಒಬ್ಬ ಗುರುಗಳಲ್ಲಿ ಅಭ್ಯಾಸ ಮಾಡ್ತಿದ್ರು ಗುರುಗಳಲ್ಲಿ ಅಭ್ಯಾಸ ಮಾಡುವಾಗ ಆ ದೃಪದ ರಾಜನ ಮಗ ರೀ ದ್ರೋಣ ಬಡ ಬ್ರಾಹ್ಮಣನ ಮಗ ಹೀಗಾಗಿ ಏನಾಯಿತು ಅಂತ ಕೇಳಿದರೆ 12 ವರ್ಷ ಗುರುಕುಲದೊಳಗೆ ಅಭ್ಯಾಸ ಮಾಡಿದರು ಇನ್ನು ಆಗಲು ಬೇಕಾದ ಇಬ್ಬರು ಕೂಡಿ ಭಾಳ ದಿವಸ ತನಕ ಕೂಡಿ ಉಂಡವರು ಕೂಡಿ ಅಭ್ಯಾಸ ಮಾಡಿದವಳು ಅಗಲುವಾಗ ಇಬ್ಬರು ತೆಕ್ಕಾದ ದುಃಖ ಮಾಡ್ತಾ ಇದ್ದಾರೆ ಆವಾಗ ದೃಪದ ಅಂತ ನೋಡಪ್ಪ ದ್ರೋಣ ನಾನು ಮನೆಗೆ ಅರಮನೆಗೆ ಹೋದ್ನಂದ್ರೆ ರಾಜ ನಮ್ಮನ್ನು ಏನು ಮಾಡ್ತಾನೆ ಸಿಂಹಾಸನ ಕೂಡಿಸ್ತಾನೆ ನಾನು ರಾಜ ಆಗ್ತೇನೆ ನೀನು ಬಡವ ಸಂಸಾರದಾಗ ಏನಾರ ಅಡಚಣೆ ಆಪತ್ತು ಬಂದ್ರೆ ನನ್ನ ಕಡೆ ಬಾ ಅಂತ ಭಾಳ ಕಣಿಕರಿಂದ ಹೇಳಿದ ಆಯಿತು ಅಂತ ಇಬ್ಬರು ಆಗಲಿದ್ರು ಈ ದ್ರೋಣಾಚಾರ್ಯ ಮದುವೆ ಮಾಡಿಕೊಂಡ ಒಂದು ಮಗು ಹುಟ್ಟಿತು ಅಶ್ವತ್ಥಾಮ ಆ ಮಗು ಮಂದೆಲ್ಲ ಹುಡುಗರೆಲ್ಲ
ಹಾಲು ಕುಡಿದು ಬರ್ತಿದ್ವಲ್ಲ, ಅವ ಆ ಹುಡುಗ ಬಂದ, ಯವ್ವ ನನಗೂ ಹಾಲು ಕೊಡು. ಭಾಳ ಬಡತನ, ಭಾಳ ಬಡತನ. ತಾಯಿ ಮಗ ಹಾಲು ಕೊಡು ಅಂತ ಕೇಳಿದಾಗ ಎಲ್ಲಿಂದ ಕೊಡಬೇಕು? ಹಲಾಹಲ ಹಲಾಹಲ. 8 ವರ್ಷದ ಮಗ ಹಾಲು ಕೊಡಂತ ಕಟ್ಟಿದಾಗ ಯುಕ್ತಿ ಮಾಡಿರು. ನೀರಾಗಿ ಹಿಟ್ಟು ಕಲಿಸಿರು, ಡಳ್ಳಿಗೆ ಹಾಕಿ ತುವ ಇದು ಹಾಲು. ದ್ರೋಣಾಚಾರ್ಯ ಬಂದ, ಏನದು? ಸುಮ್ಮನೆ ಅಂದ್ರೆ ಮಗುವಿಗೆ ಹಾಲು ಕೊಡಕತ್ತೇನೆ. ಅದು ಹಾಲು ಅನ್ನೋದು ಗೊತ್ತಾಗ್ತು ದ್ರೋಣಾಚಾರ್ಯ. ಅಯ್ಯೋ, ಎಂತಹ ಒಂದು ಮಗುವಿಗೆ ಒಂದು ಕಪ್ ಹಾಲು ಕೊಡುವಷ್ಟು ತಾಕತ್ತಿಲ್ಲ ಅಂತಲ್ಲ ನನಗೆ, ಧಿಕ್ಕಾರ ಈ ಬಡತನಕ್ಕೆ ಅಂತ ಹೇಳಿ ಆ ಕಣ್ಣಾಗ ನೀರು ತರುವಾಗ ನೆನಪಾತ, ರಾಜ ಆಗ್ಯಾನ ನನಗೆ ಗೆಳೆಯ ದೃಪದ. ಅಂತಾರೆ ಏನಾರು ಹೋಗ್ಬೇಕು ಬೇಡಬೇಕಂತ ಹೇಳಿ ಹರಕ ಅಂಗಿ ಅಲ್ರಿ, ಹರಕ ಉಂಗಿ ಹಂಗಾಟ ಬೆಳೆದಾವ, ಹರಕ ಚಪ್ಪಲ್ ಹಾಕ್ಕೊಂಡು ವಾದ ಅರಮನೆ ದ್ವಾರಪಾಲಕರು ಬರಂಗಿಲ್ಲ, ಒಳಗೆ ಬಿಡಂಗಿಲ್ಲ. ಇಲ್ಲ ನಮ್ಮ ಗೆಳೆಯ ಅದ, ನಿನಗೆ ಏನು ಹರಕೆ ಮನೆ ಅಂಗಿ ಹಾಕೊಂಡು ಬಂದು ಇಲ್ಲ ಹೋಗ್ಯಾರ ಹೇಳು. ದ್ರೋಣಾಚಾರ್ಯ ಬಂದಾನ ಅಂತ ಹೇಳಿ ಆಮೇಲೆ ಹೋಗಿ ಯಾರು ದ್ರೋಣಾಚಾರ್ಯ ಅಂತ್ರಿ ನಿಮ್ಗೆ ಕೇಳಕ್ಕೆ ಬಂದ. ಅಂದು ನೋಡ್ರ, ಏನೋ ಹಾರು ರಾಜನಿಗೂ ಬಡ ಹಾರುಣಿಗೆ ಅಂದ್ರೆ ಗೆಳತನ ಅಡಿ ಅಂತ ನುಗ್ಗಿಸಿದ್ರಿ. ಏನು ದುಃಖ ಆಗಿರ್ಬೇಕು ವಿಚಾರ. ಏನಾರೇ ಕೊಟ್ಟಾನು ರಾಜ ಅಂತ ಹೋದ್ರೆ ಮೊದಲು ಹತ್ತು ಕರೆದು ನಾನು 10 ರೂಪಾಯಿ ಕೊಡ್ತಾನಂದವ. ದುಡ್ಡ ಬಂತಂದ್ರೆ, ಅಧಿಕಾರ ಬಂತಂದ್ರೆ ಮನುಷ್ಯ ಬದಲಾಗ್ತಾನೆ. ಗೆಳೆತನ ಇದು ಯಾವ ಉಳಿದಿಲ್ಲ ಅವನು. ಆವಾಗ ಬಿದ್ದಲ್ಲ, ದ್ರೋಣಾಚಾರ್ಯ ಬಿದ್ದಾಗ ಪ್ರತಿಜ್ಞೆ ಮಾಡ್ತಾನ, ದೃಪದ ಇವತ್ತು ನೀನು ನನ್ನ ಒಂದು ಆಕಳ ಬೇಡಕ್ಕೆ ಬಂದಿದ್ದೆ, ಮತ್ತೇನಿಲ್ಲ. ನನ್ನ ನುಗ್ಗಿಸಿದೆಲ್ಲ, ಇಂದಿಲ್ಲ ನಾಳೆ ನನ್ನ ಶಿಷ್ಯನ ಕಡೆಯಿಂದ ನಿನ್ನೆ ಹೆಳಬರ್ಗೆ ಕಟ್ಟಿಸಿ ತಂದು ನನ್ನ ಮಂಚದ ಕಾಲಕ್ಕೆ ಕಟ್ಟಿಲ್ಲ ಅಂತ ನಾನು ದ್ರೋಣಾಚಾರ್ಯ ಅಲ್ಲ ಅಂತ ಸಿಟ್ಟಿನಾಗ ಪ್ರತಿಜ್ಞೆ ಮಾಡಿದ. ಇದನ್ನು ಮಾಡಿ ಬರಕತ್ತಿದ್ದ ದಾರ್ಯಾಗ ಕೌರವ ಪಾಂಡವ್ರ ಹುಡುಗರು ಚಿಂಪನೆ ಆಡ್ತಿದ್ವು ಅಂತ. ಆವಾಗ ಒಂದು ಚಿನಿ ಬಾಯಾಗ ಬಿದ್ದಿತ್ತು ಅಂತ. ಆ ಹುಡುಗರು ಬಾಯಾಗ ಹನಿಕೆ ಹಾಕಿ ನೋಡ್ತಿದ್ರು. 105 ಇವು ಅವೆಲ್ಲ ಹುಡುಗರು ಹನಿಕೆ ನೋಡ್ತಿದ್ದು. ಏನ್ರು ಅಂತ ಕೇಳ ದ್ರೋಣಾಚಾರ್ಯ, ಚಿನಿ ಬಿದ್ದಿರ್ತಿ ಅಜ್ಜ ಬಾಯಾಗ, ಬರೋದೇನು? ಬರೋಲ್ಲ. ಒಂದು ಕಡ್ಡಿ ತೊಗೊಂಡ ಮಂತ್ರ ಹಾಕಿದ, ಅದು ಉದ್ದಕ್ಕೆ ಹೋತು, ಚಿನಿತು ಹೊರಗೆ ಬಂತ್ರಿ. ಅದು ಹುಡುಗರು ಒಂದು ಎಷ್ಟು ಅಜ್ಜ ಒಂದು ಕಡ್ಡಿಯಾಗ ಪಾಳಿ ಹೋತು, ಚಿನಿ ತೊಗೊಂಡು ಬತ್ತಲ್ಲ ಅದು ಹೋಗಿ ಭೀಷ್ಮಾಚಾರ್ಯರಿಗೆ ಹೇಳಿದ್ರು. ಭೀಷ್ಮಾಚಾರ್ಯ ಅವ್ರಿಗೆ ಹಿರಿಯಲ್ಲ. ಅಜ್ಜ ಯಾವಾಗ ರಾಜ ಬಂದಾನು, ಚಿನಿ ಒಂದು ಮಂತ್ರ ಹಾಕಿದ, ಮ್ಯಾಗ ತೊಗೊಂಡು ಬಂತದು. ಓಡಿ ಬಂದ ದ್ರೋಣಾಚಾರ್ಯಗೆ ಕೈ ಹಿಡಿದು ಕರ್ಕೊಂಡು ಬರಪ್ಪ, ಅಪ್ಪ ಇವತ್ತಿನಿಂದ ನಮ್ಮ ಹುಡುಗರು ನೀನೇ ಗುರುವಾಗಿ ಶಿಕ್ಷಣವನ್ನು ಕಲಿಸು. ನೀನು ಯುದ್ಧ ಕಲೆಯನ್ನು ಕಲಿಸ್ಲಕ್ಕೆ ನೀನು ಭಾಳ ಯೋಗ್ಯ ಇದ್ದೀಪ್ಪ. ನಮ್ಮ ಎಲ್ಲ ಹುಡುಗರು ನೀನು ಕೈಯಾಗಿ ಕೊಡ್ತಾನಂತಂದಾಗ 12 ವರ್ಷ ಹುಡುಗರನ್ನ ತಯಾರು ಮಾಡಿದ. ಕೊನೆಗೆ ಕೇಳ್ತಾ ಇದ್ದ, ಗುರುದಕ್ಷಿಣೆ ಏನು? 12 ವರ್ಷ ಯುದ್ಧ ಕಲೆಯನ್ನು ಕಲಿಸಿದೆಯಲ್ಲ, ಗುರುದಕ್ಷಿಣೆ ಏನು? ನನಗೇನೂ ಬೇಕಾಗಿಲ್ಲ. ಆ ದೃಪದ ಏನದನ್ನೆಲ್ಲ ಅವನು ಸೋಲಿಸಿ ಅವನ ಹೆಡಮುಖಿ ಕಟ್ಟಿ ತಂದು ನಾನು ಮಂಚದ ಕಾಲಿಗೆ ಕಟ್ಟಬೇಕಂದ. ನೋಡಿ ಹೆಂಗದ. ಅವಾಗ ದುರ್ಯೋಧನ ಹೋದ, ಸೋತು ಬಂದ. ಆವಾಗ ಅರ್ಜುನ ಹೊಕ್ಕಣಂದ. ಅರ್ಜುನ ಹೋದ, ದ್ರೌಪದಿ ಕೂಡ ಯುದ್ಧ ಮಾಡಿದ, ಸೋಲಿಸಿದ, ಕಟ್ಟಿ ತಂದ, ರಥದಾಗ ಕರ್ಕೊಂಡು ಬಂದು ಮಲ್ಕೊಂಡಿದ್ದ. ಯಾರು ಮಂಚದ ಮ್ಯಾಗ ದ್ರೋಣಾಚಾರ್ಯರು ಮಲ್ಕೊಂಡಿದ್ರು. ಅವನ ಕಾಲಿಗೆ ಹತ್ತುವಂಗೆ ಆ ಮಂಚದ ಕಾಲಿಗೆ ಕಟ್ಟಿದ. ತಲೆ ಮೇಲೆ ಕಾಲಿಗೆ ನೋಡಿ ದ್ರೋಣಾಚಾರ್ಯ. ದೃಪದ ಗೊತ್ತಾಯ್ತೇನೋ ಈಗ ನಿನ್ನ ಶ್ರೀಮಂತಿಕೆ ಅದು ಸೊಕ್ಕ ಉಪಯೋಗ ಆಗೋದಿಲ್ಲೋ ಅಂದಾಗ ತಪ್ಪಾಯ್ತು. ಈ ರೀತಿಯಾಗಿ ಎಲ್ಲರೇ ಬಡತನ ಬಂದಾಗ ಹೋಗ್ತೀವಿ, ಎಲ್ಲರೇ ಕೊಟ್ಟರೆ ಚಲೋ. ಈಕೆ ಅಂತಾಳಕ್ಕೆ ನಾವು ದುಃಖ ಬಂದಕ್ಕೆ ನಾವೇ ಅನುಭವಿಸ್ಬೇಕು. ಅದನ್ನು ಅನ್ಯರ ಮನೆಗೆ ಹೋಗಿ ಬಾಗಿಲಲ್ಲಿ ಹೋಗಿ ನಿಂತು ಭಿಕ್ಷೆ ಬೇಡೋದು ಚಲೋ ಅಲ್ಲ ಅಂತಾಳಕ್ಕೆ. ಯಾರು ಗುರುವ? ಬಡತನ ಬಂದಾಗ ನೆಂಟರ ಬಾಗಿಲ ಶೇರ ಭಾರತ್ ನಮಗಿತ್ರಿ ಎಲ್ಲ ಸಾಲಿಗೆ ಬಡ ಸಾಲಿಗೆ ಏನು ಉಪಯೋಗ.
ಬಡತನ ಬಂದಾಗ ನೆಂಟರ ಬಾಗಿಲ ಸೇರಬಾರದು. ಬಡತನ ಬಂದಾಗ ನೀವು ಬೀಗರ ಮನೆಗೆ ಕೈ ಅಡ್ಡ ಹೋಗಬಾರ್ದು ಅಂತ ಅವನು ಆವಾಗ ಹೇಳಿದ. ಈಗ ಏನೋ ಬೀಗರಾಗಿಲಿ ಬಿಟ್ಟಿಲ್ಲ ಅಲ್ಲ, ಆ ಬೀಗರ ಮನ್ಯಾಗ ಆ ಹೆಣ್ಣಿನ ಮನೆಗೆ ಹೋಗಿ ಏನ್ರಿ ವರದಕ್ಷಿಣೆ ಭಿಕ್ಷೆ ಬೇಡ್ತಾವಲ್ಲ ಈ ಹುಡುಗರು, ಎಷ್ಟು ಮೂರ್ಖಿರಬೇಕು ವಿಚಾರ ಮಾಡು. ಇನ್ನೂ ಮದುವೆ ಆಗಿಲ್ಲ, ವರದಕ್ಷಿಣೆ ಕೈ ಅಡ್ಡ ಬೇಡಕತ್ಯಾರ ಅಂದರೆ ಏನು, ಇದೆಲ್ಲ ವ್ಯರ್ಥ. ಆದ್ದರಿಂದ ಈಗ ಅಂತಾಳೆ ನಮಗೆ ಬಂದದ್ದು ದುಃಖ ನಾವೇ ಅನುಭವ ಮಾಡೋದು. ಯಾರ ಮನೆಗೆ ಹೋಗಿ ಕೈ ಒಟ್ಟಿಗೆ ಏನು ಮಾಡೋದು? ಭಿಕ್ಷೆ ಬೇಡಲಿಕ್ಕೆ ನಾಚುತ್ತಿದ್ದರು, ಯಾಕೆಂದರೆ ದೇವರು ನಮಗೇನು ಕೊಡಲಿಲ್ಲ. ಹೀಗಿದ್ದು ಪರರಿಗೆ ಯಾತಕ್ಕೆ ನಾವು ಕಷ್ಟ ಕೊಡಬೇಕು? ನಾವು ದುಃಖ ಭೋಗಿಸಲಿಕ್ಕೆ ಸಂಸಾರಕ್ಕೆ ಬಂದಿರುತ್ತೆ. ದುಃಖ ಭೋಗಿಸಲಿಕ್ಕೆ ಈ ಸಂಸಾರಕ್ಕೆ ಬಂದೀವಿ ನಾವು, ಅದು ನಮಗೆ ಹೇಗೆ ತಪ್ಪಿತು ಅನ್ನೋರು. ಹುಡುಗರಿಗೆ ಸಹ ಏನೂ ಆಹಾರ ಇಲ್ಲ. 2 ದಿನಗಳಾದರೂ 2 ದಿನ ಉಪವಾಸ. ಆ ತಾಯಿ ತಂದೆಗಳು ಅತ್ಯಂತ ದುಃಖ ಪ್ರಾಪ್ತವಾಯಿತು. ಒಬ್ಬ ಹುಡುಗ ಒಂದು ಹುಡುಗಿಯು ಅನ್ನ ಅನ್ನ ಅಂದು ಕೂಗುತ್ತಾ ಪ್ರಾಣ ಬಿಟ್ಟಾರೆ. ಮಕ್ಕಳು ತನ್ನ ತಾಯಿ ತಂದೆ ಕಣ್ಣು ಮುಂದೆ ಅನ್ನ ಅನ್ನ ಅಂತ ಪ್ರಾಣ ಬಿಟ್ಟು ಎಷ್ಟು ಯಾವ ತಾಯಿ ತಂದೆಗೆ ಸಂಕಟ ಆಗಲಿಕ್ಕಿಲ್ಲಪ್ಪ, ಭಾಳ ಕಷ್ಟ ಆಗ್ತದೆ. ಅವ್ರಿಗೆ ಭಾಳ ದುಃಖ ಆಯ್ತು. ಇದನ್ನು ನೋಡಿ ಅವರ ತಾಯಿಯಾದರೂ ಶೋಕಾರ್ಥ ಮುಳುಗಿ ಅವರಿಗೆ ಏನೋ ವಿಚಾರ ಸೂಚಿದಂತಾಯಿತು. ಸತ್ತವ್ರ ಅಂತ್ಯಕ್ರಿಯೆ ಮಾಡೋದಕ್ಕೆ ಬಸವಣ್ಣ ಆ ಕಡೆ ಸ್ಮಶಾನಕ್ಕೆ ಹೋದ. 2 ಮಕ್ಕಳು ಮಲಗಿದ್ದು ನೋಡಿ ಗುರವ್ವ ಹೊರಗೆ ಬಂದಳು. ಆಕೆ ಮನಸ್ಸ ದುಃಖ ಭ್ರಮೆಯಿಂದ ತುಂಬಿತ್ತು, ವ್ಯಾಪಿಸಿತ್ತು. ಆಕೆಯನ್ನು ತಡೆಯಲಿಕ್ಕೆ ಯಾರೂ ಇಲ್ಲದೆ ಹೋಗಿ ಒಂದು ಬಾವಿ ಸಮೀಪಕ್ಕೆ ಬಂದಾಳೆ. ಆಕೆ ಬುದ್ಧಿ ಭ್ರಮಣ ಆಗ್ಯದ. ದುಃಖ ಭಾಳ ಆಗ್ತದ್ರೆ ಬುದ್ಧಿ ಕೆಲಸ ಮಾಡುವುದಿಲ್ಲ. ಸಹನೆ ಒಳ್ಳೆಯದು ಖರೆ. ಸಹನೆ ವಜ್ರದ ಕವಚ ಮಂಕುತಿಮ್ಮ ಬರಿತಾ ಇದ್ದಾರೆ. ಸಹನೆ ವಜ್ರದ ಕವಚ. ಬಡತನ ಬರಲಿ ಸಿರಿತನ ಬರಲಿ ಸಹನ ಮಾಡಿಕೊಳ್ಳುವ ಶಕ್ತಿ ಬರಬೇಕು. ಆದರೆ ಒಮ್ಮೊಮ್ಮೆ ಏನಾಗ್ತದೆ, ಮನುಷ್ಯನಿಗೆ ಭ್ರಮ ಆಗ್ತದೆ. ಭ್ರಮೆಯಿಂದ ಪೂರ್ಣ ವ್ಯಾಪಿಸಿದ್ದು. ಆಕೆ ತಡೆಯಲಿಕ್ಕೆ ಯಾರು ಇದ್ದಿಲ್ಲ. ಬಾಯಿ ಸಮೀಪ ಬಂದಾಳೆ. ಆಕೆ ಬುದ್ಧಿ ಭ್ರಮ ಆಗಿತ್ತು. ಆಕೆ ಗಂಡನು ಅಷ್ಟರಲ್ಲಿ ಸತ್ತ ಹುಡುಗರ ಅಂತ್ಯಕ್ರಿಯೆಯನ್ನು ತೀರಿಸಿ ಮನೆಗೆ ಬಂದು ನೋಡ್ತಾ ಇದ್ದಾನೆ. ಗ್ರಹದೊಳಗೆ ಗೃಹಿಣಿಯು ಎಲ್ಲಿಯೂ ಕಾಣಲಿಲ್ಲ. ಮತ್ತು 2 ಹುಡುಗರು ಅಳುತ್ತಿದ್ದವು. ಆಗ ಆ ಹುಡುಗರನ್ನು ತೆಗೆದುಕೊಂಡು ಬಸವಣ್ಣ ಹೊರಗೆ ಬಂದು ಅತ್ತಿತ್ತ ನೋಡ್ತಕ್ಕಂತಹ ಸಮಯದಲ್ಲಿ ತನ್ನ ಪತ್ನಿಯನ್ನು ದೂರದಿಂದ ನೋಡ್ತಾ ಇದ್ದಾನೆ. ಆಕೆ ಒಂದು ಬಾವಿ ಕಟ್ಟಿ ಮೇಲೆ ನಿಂತಾಳೆ. ಇನ್ನೇನು ಬಾವಿಯಾಗ ಬೀಳುತ್ತಾಳೆ. ಆತ್ಮಹತ್ಯೆ ಕೊನೆದಂತ ನಿರ್ಣಯ ಆಗ್ತದೆ. ದುಃಖವನ್ನು ಸಹಿಸಲಾರದ ಮನುಷ್ಯನಿಗೆ ಆತ್ಮಹತ್ಯೆ ಮಹಾಪಾಪ ಅನ್ನೋದು ಮರಿತಾ ಇದ್ದಾನೆ. ಭೋಗಿಸಲೇ ಹೊರತಾಗಿ ನಾವು ದುಃಖ ಯಾಕೆ ಬರ್ತದೆ ಅಂತ ಕೇಳಿದರೆ, ಶುಭೇನ ಕರ್ಮನ ಸೌಖ್ಯಂ ದುಃಖಂ ಪಾಪೇನ ಕರ್ಮನ. ನಾವೇ ಹಿಂದಿನ ಜನ್ಮದಲ್ಲಿ ಪಾಪ ಮಾಡಿದ್ದಕ್ಕಾಗಿ ದುಃಖ ಬಂದಾವ ದಿನ, ಇನ್ಯಾವುದು ಯಾರಿಂದಲೂ ಅದು ಬಂದದ್ದು ಅಲ್ಲ. ಆದರೂ ಕೂಡ ಅದನ್ನು ಸಹಿಸಿಕೊಳ್ಳಲಿಕ್ಕೆ ಆಗಲಿಲ್ಲ. ಬಾವಿ ಮೇಲೆ ಹತ್ತಿ ಬಾವಿಯೊಳಗೆ ಹಾರಿಸಿದ್ದಾಳೆ. ಆ ತಕ್ಷಣ ಅಕಸ್ಮಾತ್ ಒಬ್ಬ ಸಾಧು ಬಂದ ಪ್ರಾಪ್ತನಾಗಿ ಆಕೆಗೆ ಹಿಡಿದು ಜಗ್ಗಿ ಕೆಳಗೆ ಇಳಿಸಿದ. ಇನ್ನೇನು ಸಿಗುತ್ತಾಳ ಬಾವಿಯೊಳಗೆ ಪ್ರಾಣ ಹತ್ಯೆ ಮಾಡ್ಕೋತಾಳ ಅನ್ನೋದ್ರೊಳಗಾಗಿ ಸಾಧು ಬಂದು ಆಕೆಯನ್ನು ಹಿಡಿದ. ಆಕೆಯು ದುಃಖದಿಂದ ತಳಮಳಿಸ್ತಾ ಇದ್ದಾಳೆ. ಮೂರ್ಛಿತಳಾಗಿ ಬಿದ್ದಳು. ದುಃಖವನ್ನು ತಡೆಯಲಾರ್ದಾಗ ಮೂರ್ಛಿತ ಆಗ್ತಾ ಇದ್ದಾನ ಮನುಷ್ಯ. ಆಗ ಅದನ್ನೆಲ್ಲ ನೋಡಿ ಬಸವಣ್ಣ ಅಲ್ಲಿಗೆ ಓಡಿ ಬಂದು ನೋಡುವಾಗ ಆಕೆ ಮೃತಪ್ರಾಣಳಾಗಿ ಬಿದ್ದಿದ್ದಾಳೆ. ಮೂರ್ಛೆಯಾಗಿ ಬಿದ್ದಿದ್ದಾಳೆ. ಆ ಸಾಧು ಕೃಪಾದೃಷ್ಟಿಯನ್ನು ನೋಡಿದ ಮಾತ್ರವೇ ಆಕೆಯು ಎದ್ದು ಕುಂತಳು. ಮೃತವಾದ ತನ್ನ 2 ಮಕ್ಕಳ ನೆನಪು ಮಾಡಿ ಅಳಲಿಕ್ಕೆ ಎತ್ತಿದಳು. ತಿನ್ನಲಿಕ್ಕೆ ಏನೂ ಇಲ್ಲದೆ 2 ಹುಡುಗರು ಸತ್ತಾವ. ಇನ್ನೆರಡು ಸಾಯಲಿಕ್ಕೆ ತಯಾರಾಗ್ಯಾವ. ನನ್ನಿಂದ ಇದು ನೋಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ನಾನು ಜೀವ ಕಳೆದುಕೊಳ್ಳುತ್ತೇನೆ ಅಂತ ಹೀಗೆ ಅಂತಾಳ. ಪುನಃ ಎದ್ದಳು. ಆವಾಗ ಸಾಧು ಏನು ಮಾಡಿದ ಅಂತ ಕೇಳ, ಅವಳ ಹಣಿಗೆ ತನ್ನ ಬೆರಳನ್ನು ಹಚ್ಚಿದ. ಮಹಾತ್ಮ ಸಿದ್ಧಾರೂಢ ಯಾವಾಗ ಬಂದ ಅವರ ಹಣಿಗೆ ಬೆರಳನ್ನು ಹಚ್ಚಿದ, ಆ ತಾಯಿಗೆ ಎಲ್ಲವೂ ಮರವಿ ಆಯಿತು. ಸಾಧು ನೆನೆಸಿ ಆತನ್ನು ತನ್ನ ಮನೆಗೆ ಕರ್ಕೊಂಡು ಪ್ರಾರ್ಥಿಸಿದರು. ಕರ್ಕೊಂಡು ಬಂದ. ಆ ಸಾಧುನ ಮನೆಗೆ
ಕರ್ಕೊಂಡ್ಬಂದಾರೆ. ಹೋಗುವಾಗ ಸಾಧು ಉಪಕಾರ ನೆನೆಸಿ ಮನೆಗೆ ಪ್ರಾರ್ಥಿಸಿ ಮನೆಗೆ ಕರೆದುಕೊಂಡು ಬಂದಾರೆ. ಮನೆಗೆ ಬಂದಾಗ ಸಾಧುವಿಗೆ ಆಸನ ಕೊಟ್ಟು ಅವನ ಕೂಡಿಸಿ ಪೂಜೆ ಅದು ಮಾಡಿ ಪೂಜಿಸಲಿಕ್ಕೆ ಬೇಕಾದ ಸಾಮಾನುಗಳು ಮನೆಯೊಳಗೆ ಇಲ್ಲ, ಏನೂ ಇಲ್ಲ. ಅವರ ಮನೆಯೊಳಗೆ ಪೂಜೆ ಮಾಡ್ಲಿಕ್ಕೂ ಏನೂ ಇಲ್ಲ. ಬಸವಣ್ಣ ಅಂತಾನೆ, ಮಹಾಸ್ವಾಮಿ ನಮ್ಮ ಪೂರ್ವ ಪುಣ್ಯದಿಂದ ನೀವು ನಮ್ಮನ್ನು ರಕ್ಷಿಸುವುದಕ್ಕಾಗಿ ಬಂದಿರಿ, ಆದರೆ ನಾವು ಈ ಸಮಯದಲ್ಲಿ ಬಹಳ ದುರ್ಭಾಗ್ಯಗಳಾಗಿದ್ದೇವೆ. ಮಹಾತ್ಮನಾದ ನಿಮ್ಮನ್ನು ಪೂಜಿಸಿ ನೈವೇದ್ಯ ಮಾಡಲಿಕ್ಕೆ ಮನೆಯೊಳಗೆ ಏನೂ ಇಲ್ಲವಲ್ಲ. ಆಗ ಸಾಧು ಅಂತಾನೆ ಬಸವಣ್ಣ ನನ್ನ ಕುರಿತು, ನನಗೆ ಬಹಳ ಹಸಿವಾಗಿದೆ, ಏನಾದರೂ ಭಕ್ಷ್ಯವನ್ನು ಕೊಡು. ಅಲ್ಲ, ಮಕ್ಕಳು ಹಸಿವೆ ಅಂತ ಹಣ್ಣು ಇಲ್ಲದಕ್ಕಾಗಿ ಸತ್ತು ಹೋಗ್ಯಾರ. ಇವನು ಸಾಧು ಬಂದು ನನಗೆ ಹಸಿವಾಗೈತೆ ಅಂತಂತಾನಲ್ಲ. ಅವಾಗ ಆಶ್ಚರ್ಯ ಆಯಿತು. ಈ ಸಾಧು ಬಸವಣ್ಣನ ಕುರಿತು ನನಗೆ ಬಹಳ ಹಸಿವೆ ಆಗಿದೆ, ಏನನ್ನಾದರೂ ಕೊಡು ಅಂದಾಗ ಹೇಳಿ ಬಸವನಿಗೆ ದುಃಖ ಆಯಿತು. ಕಣ್ಣು ನೀರು ಬರ್ತಾ ಇದೆ. ಆ ಸಾಧುವಿಗೆ ಆತನ ಗ್ರಹದೊಳಗೆ ದುರವಸ್ಥೆಯನ್ನು ನೋಡಿ ಅದಕ್ಕೆ ಆ ಸಾಧು ಅಂತಾನೆ, ನೋಡು ನಿನ್ನ ಪೆಟ್ಟಿಗೆಯೊಳಗೆ ಏನಾದರೂ ಇರ್ಬೇಕು ನೋಡು. ಅವನ ಪೆಟ್ಟಿಗೆಯಾಗಿ ಏನು ಪೆಟ್ಟಿಗೆ ಖಾಲಿಯಾಗಿ 2 ಮಕ್ಕಳು ಸತ್ತಾವ, ಪೆಟ್ಟಿಗೆಯೊಳಗೆ ಏನಿರ್ತೈತಿ? ಇಲ್ಲ, ಹೋಗಿ ನೋಡಪ್ಪ ಅಂತಂದಾಗ ಆ ಪೆಟ್ಟಿಗೆ ತೆಗೆದು ನೋಡಿದಾಗ ಒಂದು ದುಡ್ಡು ಅವನ ಕಣ್ಣಿಗೆ ಕಾಣಿಸ್ತು. ಆ ದುಡ್ಡನ್ನು ತಂದು ಸಿದ್ಧಾರ್ಥ ಕೈಯಾಗ ಕೊಟ್ಟ. ಆವಾಗ ಸಿದ್ಧಾರ್ಥ ಅಂತಾನೆ, ನೋಡು ಇದನ್ನು ಪದರ ಕಟ್ಟುವ, ಅಂಗಡಿಗೆ ಹೋಗು, ಇದರಿಂದ ಏನು ಬರ್ತೈತಿ 4-5 ಮಂದಿಗೆ ಆಗುವಷ್ಟು ಸಾಮಗ್ರಿ ತೆಗೆದುಕೊಂಡು ಬಾ. ಆ ಬಸವಣ್ಣ ಅಂಗಡಿಗೆ ಹೋಗಿ ಅದು ಬಿಚ್ಚಿ ನೋಡ್ತಾನೆ, ಅದು ಬಂಗಾರದ ದುಡ್ಡು ಆಗ್ಯದ, ಬಂಗಾರದ ದುಡ್ಡು ಆಗ್ಯದ. ಮಹಾತ್ಮರ ಅಮೃತ ಹಸ್ತದಿಂದ ಏನು ಹಿಡಿತಾರೆ ಅದು ಪರಿವರ್ತನೆ ಆಗ್ತದಪ್ಪ. ಆದ್ದರಿಂದ ಅದು 4 ಅಕ್ಕಿ ಕಾಳು ಸಹ ಸಿಕ್ಕಿದ್ದಿಲ್ಲಲ್ಲ, ಅದನ್ನ ಮಹಿಮೆಯನ್ನು ನೋಡಿ ಪ್ಯಾಟಿಗೆ ಹೋಗಿ ನೋಡ್ತಾನೆ, ಅದು ಸುವರ್ಣದ ಬಂಗಾರದ ನಾಣ್ಯ ಆಗಿತ್ತು. ತಮಗೆಲ್ಲರಿಗೂ ಭೋಜನಕ್ಕೋಸ್ಕರವಾಗಿ ಬೇಕಾದಷ್ಟನ್ನೆಲ್ಲ ತೊಗೊಂಡು ಮನೆಗೆ ಹೋದ. ಆವಾಗ ಅಡುಗೆಯನ್ನು ಮಾಡಿದರು, ಸಿದ್ಧಪಡಿಸಿದ್ರು. ಆಮೇಲೆ ಸಾಧುವಿಗೆ ಪಾತ್ರೆ ಕೊಟ್ಟು ಮೊದಲು ಹುಡುಗರಿಗೆ ಊಟಕ್ಕೆ ಹಾಕು ಅಂತ ನಾವು ಸಾಧು, ನಾನು ಊಟ ಮಾಡ್ತೀನಿ, ನೀವು ಊಟ ಮಾಡಿರಿ, ಹುಡುಗರಿಗೆ ಊಟ ಹಾಕಿರಿ ಅಂತಂದಾಗ ಹುಡುಗರನ್ನು ಓಡಿಸಿ ಸಾಧುಗಳು ಕೂಡ ಬಸವಣ್ಣವರು ಎಲ್ಲರೂ ಊಟ ಮಾಡಿದ್ದಾರೆ. ಎಲ್ಲರೂ ಭೋಜನ ಆದ ಬಳಿಕಲ್ಲ ಸಾಧು ಹೊರಗೆ ಬಂದನು. ಎಲ್ಲರೂ ಹೋಗಿ ಆತನ ಪಾದಕ್ಕೆ ಬಿದ್ದರು. ದಯಾಳುವೆ, ನಮ್ಮನ್ನು ಆಶೀರ್ವದಿಸಬೇಕು. ಯಾರಾದರೂ ನಮ್ಮ ದುಃಖದೊಳಗಿದ್ದರೆ ನಮ್ಮನ್ನು ರಕ್ಷಣೆ ಮಾಡೋರು ಒಬ್ಬ ಸದ್ಗುರು, ಪರಮಾತ್ಮ. ಯೋಗಕ್ಷೇಮ ಅನನ್ಯ ಚಿಂತೆಯಂತೋ ಮಾಂ ಯೇಷಃ ಉಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ. ಆ ಭಗವಂತನೇ ಗುರು ರೂಪದಿಂದ ಬಂದಿರುವಾಗ ಇವರು ಯೋಗಕ್ಷೇಮ ನೋಡ್ರೆ ಹೆಂಗಿರ್ತಾನೆ ಪುಣ್ಯಾತ್ಮ. ಆದ್ದರಿಂದ ಅದಕ್ಕೆ ಅಂತಾರಲ್ಲ, ನಿಮಗೆ ಕಲ್ಯಾಣವಾಗುವುದು, ನಾನು ಈಗ ಸಿದ್ಧಾಶ್ರಮಕ್ಕೆ ಹೋಗುತ್ತೇನೆ. ಇದನ್ನು ಕೇಳಿ ಅವ್ರದ್ದು ಪ್ರೇಮ ಉಕ್ಕಿ ಬಂತು. ನೇತ್ರಗಳ ನೀರನ್ನು ಸುರಿಸುವಂಥವರಾಗ್ತಾ ಇದ್ದಾರಲ್ಲ. ಆ ಬಳಿಕ ಅವರು ಹೊರಗೆ ಬಂದರು. ಸಾಧು ಹೋದ ಮೇಲೆ ಅವರೆಲ್ಲರೂ ಮನೆಗೆ ತಿರುಗಿ ಬಂದರು. ಆಗ ಬಸವಣ್ಣ ಪತ್ನಿಯನ್ನು ಕುರಿತಂತಾನಲ್ಲ, ಇವರು ಆರುಡ ಸ್ವಾಮಿ ಹೊರತ ಮತ್ತಾರು ಅಲ್ಲ, ಸಿದ್ಧಾಶ್ರಮಕ್ಕೆ ಹೋಗ್ತೀನಿ ಅಂತ ಯಾವಾಗ ಹೇಳಿದ್ರಲ್ಲ, ಇವರ ಆರುಡ ಸ್ವಾಮಿಗಳು ಏನು ಮತ್ತೇನು ಸಂಶಯ ಇಲ್ಲ. ಗುರು ಅನ್ನುತ್ತಾಳೆ, ನಾವು ಆರುಡ ಮಠಕ್ಕೆ ಎಂದೆಂದಿಗೂ ಹೋಗಲಿಲ್ಲ. ಹೀಗಿದ್ದು ಆತನು ನಮಗೆ ಈ ಕಾಲದಲ್ಲಿ ಯಾಕೆ ಬಂದು ಸಹಾಯ ಮಾಡಿದನು? ಸದ್ಗುರುನಾಥನ ಮಠಕ್ಕೆ ನಾವು ಎಂದೂ ಹೋಗಿಲ್ಲ, ಆದರೂ ಕೂಡ ಅವನೇ ನೆನಪು ಮಾಡಿ ಬಂದು ನಮಗೆ ಸಹಾಯ ಮಾಡ್ತಾನಲ್ಲ, ಅದು ನೇಮದ. ಯಾರು ದುಃಖದಲ್ಲಿ ತಿರುಗಿಕೊಂಡಿದ್ದಾರೋ ಅವರ ಆಪ್ತನಾದ ಅವನಿಗೆ ಕೇಳಿಸ್ತಾರೆ ಅಲ್ಲ. ಕೃಷ್ಣ ಅಂತ ದ್ರೌಪದಿ ಕೂಗಿದಾಗ ಕೃಷ್ಣನಿಗೆ ಕೇಳಿಸ್ತಾ ಇಲ್ಲ. ನಂಬಿ ಕರೆದರೆ ನಂಬಲರಿಯರು ಲೋಕದ ಜನರು, ನಂಬದೆ ನೆಚ್ಚದೆ ಬರೆದ ಕರೆವರ ಕೊಂಬ ಮಟ್ಟಿ ಹೋಗೆಂದರನ್ನ ಕೂಡಲು ಸಂಗಮದೇವ. ನಂಬಿ ಕರೆ ಗುರು ರೂಪದಿಂದ ಆ ಪರಮಾತ್ಮನೇ ನಮ್ಮ ಮನೆಗೆ ಬರ್ತಾ ಇದ್ದಾನೆ ಅಂಥೇಳಿ ನನಗೆ ಸಂಶಯ ಕಾಣುತ್ತದೆ. ಈ ಕೂಡಲೇ ಅವರು ಸಿದ್ಧಾಶ್ರಮಕ್ಕೆ ಹೋಗಿ ಅಲ್ಲಿ ಸಿದ್ಧನ ನೋಡಿ ಆಶ್ಚರ್ಯಪಟ್ಟು, ಈತನೇ ನಮ್ಮ ಸಾಧು ಇದ್ದಾನೆ. ಆವಾಗ ಗುರ್ತಾ ಹಿಡಿದ್ರು. ನಾನು ಬಾವಿ ಬೀಳುವಾಗ ಯಾವ ಸಾಧು ಬಂದು ಹಿಡಿದಿದ್ದಲ್ಲ ಇವನೇ ಅಂತ ಹೇಳ್ತಾ ಇದ್ದಾಳೆ ಎಂದು ನುಡಿದು ಬಹಳ ಆನಂದ ಹರಿತರಾದರು.
ಅಕ್ಷರ ಸಿದ್ಧಾರ್ಥ ಮುಂದೆ ಅವರು ಸಾಷ್ಟಾಂಗ ನಮಸ್ಕಾರ ಮಾಡುವಂಥವ್ರು. ಸದ್ಗುರುನಾಥ ಆದರೂ ಅವರಿಗೆ ಸಮೀಪ ಕರೆದುಕೊಳ್ಳುತ್ತಾನೆ. ನಿಮ್ಮ ಹತ್ತಿರ 10 ರೂಪಾಯಿ ಉಳ್ದಾವ. ಈಗ ನೀವು ಅಂಗಡಿಯಿಂದ ಸಾಮಾನು ತಂದ್ರಿ, ನಾವೆಲ್ಲ ಊಟ ಮಾಡಿದ್ವಿ, ಈಗ ನನ್ನ ಹತ್ತಿರ 10 ರೂಪಾಯಿ ಉಳ್ದವಲ್ಲ, ಅವುಗಳನ್ನ ತೆಗೆದುಕೊಂಡು ನೀವು ವ್ಯಾಪಾರ ಮಾಡಿರಿ. ಬಸವಣ್ಣನು ಹೋಗಿ ಏನು ಗುರುವಾಜ್ಞೆಯನ್ನು ಶ್ರೀ ಶಿರಸ ವಹಿಸಿ ಶೀಘ್ರ ಅವನಿಗೆ ಲಾಭ ಪ್ರಾಪ್ತಿಯಾಯಿತು. ವ್ಯಾಪಾರ ಶುರು ಮಾಡಿದ ಕೂಡಲೇ ಏನು 10 ರೂಪಾಯಿದಿಂದ ವ್ಯಾಪಾರ ಚಾಲು ಮಾಡಿದ ಲಕ್ಷಾಧೀಶ ಆಗಿದ್ದಾನೆ. ಅಲ್ಲ, ಸದ್ಗುರು ಕೊಡಬೇಕಾಗಿದ್ದರೆ ಕೊಟ್ಟೇ ಕೊಡ್ತಾನೆ. ಆದ್ದರಿಂದ ಈಗ ಏನಾಗಿಬಿಡ್ತು ಅಂತಂದರೆ ಭಾಳ ಶ್ರೀಮಂತ ಆಗ್ತಾ ವ್ಯಾಪಾರ ಮಾಡಿದ ಬಸವಣ್ಣನು ಆ ಲಾಭ ಪ್ರಾಪ್ತವಾಗಿ ದಿನೇ ದಿನೇ ವ್ಯಾಪಾರದಲ್ಲಿ ಸಿದ್ಧ ಕೃಪೆಯಿಂದ ಧನಿಕನಾದನು. ನಿತ್ಯ ದಂಪತಿಗಳು ಸಿದ್ಧಾಶ್ರಮಕ್ಕೆ ಬರ್ತಾ ಇದ್ದಾರೆ. ಆ ಪ್ರಸಂಗದಲ್ಲಿ ಸಿದ್ಧರನ್ನು ಮನೆಗೆ ಕರೆಕೊಂಡು ಹೋಗಿ ಪೂಜಿಸ್ತಾ ಇದ್ದಾರೆ. ಅವರನ್ನು ಸಿದ್ಧಾರೂಢರು ಸರ್ವಕಾಲ ತಮ್ಮ ಭಕ್ತ ಕಾರ್ಯದಲ್ಲಿ ನಿರತರಾದರು. ಆದರೆ ತಮ್ಮ ಭಕ್ತರಿದ್ದರೂ ಕೂಡ ದೀನರಾದಂಥವರಿಗೆ, ಭಕ್ತರಲ್ಲದಿದ್ದರೂ ಕೂಡ ದೀನರಾದಂಥವರಿಗೆ ಸಂಕಟ ಕಾಲದಲ್ಲಿ ಪ್ರಾಪ್ತ ಆಗುವುದು ರಕ್ಷಿಸಲು ಸಿದ್ಧಾರೂಢರು ಕರ್ತವ್ಯ ಅಂತ ಈ 24ನೇ ಅಧ್ಯಾಯವನ್ನು ಸದ್ಗುರು ಸಿದ್ಧಾರೂಢರು ಹೇಳಿದರು. ಆ ರೀತಿ ನಾವು ಕೂಡ ಒಂದು ಶ್ರದ್ಧೆ, ಒಂದು ನಂಬಿಕೆ, ಅಲ್ಲ ಹೇಳರಲ್ಲ, ನಂಬೆಲೆ ಮನವೇ ನಂಬಿಕೆ ಕಾರಣ ಅವರೇ ಒಂದು ಮಾತು ಬರ್ದಾರೆ ಮತ್ತೊಂದು, ನಂಬಬೇಡುವ ಮನುಷ್ಯ ಅದಲ್ಲ, ನಂಬಬೇಡವ ಮನುಷ್ಯ ನಂಬಿಕೆಡುವರುಂಟೆ ಮಣ್ಣು ಬೊಂಬೆ ಅಂತ ತನ್ನ ನಂಬಬೇಡ, ಗುರುನ ಪರಮಾತ್ಮನ ಮರಿಬೇಡ. ನಾವು ಯಾವುದನ್ನು ನಂಬಬಾರ್ದು ಅದನ್ನು ನಂಬಿದ್ವಿ ಅಂತ ಆಗಕತ್ತೈತಿಲ್ಲ, ಅದನ್ನು ನಂಬಿದ್ವಿ. ಅವನು ನಂಬಬೇಕಾಗಿತ್ತಲ್ಲ, ಇದನ್ನು ನಂಬಿದೆವಲ್ಲ. ಆದ್ದರಿಂದ ಈ ಶರೀರ ಹಿಂದಿಲ್ಲ ನಾಳೆ ಹೋಗುತ್ತಿಹುದು ಕಾಯ ಇದರ ಲಾಘವ ತಿಳಿದವ ಯೋಗಿ ಸಮರ್ಥ ಅಂತ ಹೇಳಿದ್ದಾರೆ. ಈ ಶರೀರ ಇರೋದ್ರೊಳಗಾಗಿ ಭಕ್ತಿ ಜ್ಞಾನ ವೈರಾಗ್ಯಗಳನ್ನು ಸಂಪಾದನೆ ಮಾಡೋಣ. ಅಂಥ ಶಕ್ತಿಯನ್ನು ಸದ್ಗುರು ಸಿದ್ಧಾರ್ಥ ನಮಗೆ ನೀವು ಕೊಡಲಿ ಅಂತ ಹಾರೈಸಿ ಕಾರ್ಯಕ್ರಮಕ್ಕೆ ಮಾಡ್ತಾರೆ. ಸದ್ಗುರುನಾಥ ಮಹಾರಾಜ್.